ಸ್ಟೂಡೆಂಟ್ಸ್ಗಳಿಗೆ ನಾವು ಆನ್ಸರ್ ಕೊಡೋದನ್ನ ಕೊಡಲೇಬೇಕು. ನಾಳೆಗೆ ರಿಪೋರ್ಟ್ ಬರುತ್ತೆ. ಅಲ್ಲ ಸರ್, ಈಗ ಕಳೆದ ವರ್ಷ ಕೊಟ್ಟಿರೋದು ಸೇಮ್ ಸ್ಟೈಲೇ ಇದಾಯ್ತಲ್ಲ ಸರ್. ಯಾರನ್ನೂ ಹಿಡ್ಕೊಂಬಂದು ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನೋಡಿ, ಸತ್ಯದ ಅನ್ವೇಷಣೆ ಆಗಬೇಕು. ಯಾರೋ ನಾವು ಗಲಾಟೆ ಆಯಿತು ಅಂತೇಳಿ ಯಾರನ್ನ ಹಿಡ್ಕೊಂಬಂದು ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅಪರಾಧಿಗಳನ್ನು ಕೇಳೋದಿಲ್ಲ ಸರ್, ಅಪರಾಧಿಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಪರ್ಯಾಯ ವ್ಯವಸ್ಥೆ ಈಗ ಈ ಘಟನೆಗೆ ಸಂಬಂಧ ಪರ್ಯಾಯ ವ್ಯವಸ್ಥೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈ ಘಟನೆ ಏನಿರ್ತದೆ ಅದನ್ನು ಮಾಡ್ತೇವೆ. ಆಕ್ಚುಲಿ ರತ್ನಕೋಟರಿ ಕೇಸಲ್ಲಿ ಇದೇ ತರ ಆಗಿತ್ತು ಸರ್. 1 ವರ್ಷದಿಂದ ಯಾವುದೇ ಪರಿಹಾರ ವ್ಯವಸ್ಥೆಗಳು ಆಗಿಲ್ಲ ಸರ್. ಈಗ ಪುನಃ ಇನ್ನೊಂದು ಹುಡುಗಿ ಸಮಾಜದ ಮಾಡೋದ್ರಲ್ಲಿ ಬಗ್ಗೆ ಸರ್, ಈ ವಿಷಯದಲ್ಲಿ ನಾವು ಅಂದ್ರೆ ನಾವು ರತ್ನಕೋಟರಿ ವಿಷಯದಲ್ಲಿ ತಾಳ್ಮೆ ತಗೊಂಡಿದ್ದೇವೆ ಸರ್. ಅದೇ ನಾವು ಆ ತಾಳ್ಮೆ ತಗೊಂಡಿದ್ದೇವೆ ಸರ್. ಅದನ್ನ ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಂತ ಅಷ್ಟೇ ಕೇಳ್ತಿರೋದು. ಈಗ ಏನ್ ಮಾಡ್ಬೇಕು ನಾವು ಎಷ್ಟು ದಿನ ತನಕ ವೇಟ್ ಮಾಡ್ಬೇಕು ಅಂತ ಹೇಳಿ ತುರ್ತು ಈಗ ಪರಿಹಾರ ಏನು ವ್ಯವಸ್ಥೆ ನೀವು ತಗೊಳ್ತೇನೆ ಅಂತ ಹೇಳಿದ್ದೀರಾ ಸರ್, ಅದಕ್ಕೆ ನಾವು ಎಷ್ಟು ದಿನ ತನಕ ವೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾಳೆಯಿಂದಲೇ ಬರುತ್ತಾ ಸರ್? ನಾವು ವ್ಯವಸ್ಥೆ ಅಂದ್ರೆ ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ ಯಾವತ್ತು ಅಂತ ನಾವು ಅರೇಂಜ್ ಮಾಡಿದ್ದಾರೆ. ರತ್ನಕೋಟರಿ ವಿಷಯಕ್ಕೂ ಇಷ್ಟೇ ಟೈಮ್ ತಗೊಂಡಿದ್ರು ಸರ್. ಇಷ್ಟೇ ಟೈಮ್ ತಗೊಂಡಿದ್ದಾರೆ. 10 ದಿನ ಆಯ್ತು. ನೋಡಿ, ಏನ್ ಗೊತ್ತಿದೆ ನಿಮಗೆ? ನಂದಿತ್ತದು ಸಹ ಏನ್ ಗೊತ್ತಿದೆಯಪ್ಪ ನಿಮಗೆ? ಬೇಡ ಸರ್, ರತ್ನಕೋಟರಿಗೆ ಆನ್ಸರ್ ಮಾಡಿ. ನಮಗೆ ಯಾವ್ದು ಬೇಡ ಸರ್, ನಾವು ಪ್ಯೂರ್ಲಿ ಇದೆಲ್ಲ ನಿಮ್ಮ ಸಂಸದರಿದ್ದಾರೆ. ಇಲ್ಲಿ 2 ದಿನ ಸಾಯ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಅಲ್ಲಿ ಹೋಗಿ ಹೇಳಿ ಬನ್ನಿ.